ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಇದೇ 9 ಹುಣ್ಣಿಮೆಯ ದಿನ ಸಂಸ್ಕೃತ ಭಾರತಿ ಹಾವೇರಿ ಅಶ್ವಿನಿ ನಗರ 3rd ಕ್ರಾಸ್ ಮಾತಾಜಿ ಮಂಗಳ ಕಾರ್ಯಾಲಯದಲ್ಲಿ ಮಕ್ಕಳಿಗಾಗಿ ಬಾಲಕೇಂದ್ರವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ ಬಾಲಕೇಂದ್ರದ ಪ್ರಾರಂಭಕ್ಕೆ, ಈ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಈ ಬಾಲಕೇಂದ್ರದಲ್ಲಿ ನಾವು ಏನೆಲ್ಲ ಹೇಳ್ಕೊಡ್ತೀವಿ ಅಂದ್ರೆ, ಮಕ್ಕಳಿಗೆ ಸಂಸ್ಕೃತ, ಹಾಗೆ ಶ್ಲೋಕಗಳು, ಭಗವದ್ಗೀತಾ, ಶಿಷ್ಟಾಚಾರದ ಕಥೆಗಳು ಹಾಗೂ ಯೋಗ. ಸೊ ನಾನೆಲ್ಲಿರ್ತೀನಿ ಅಲ್ಲಿ ಯೋಗ ಇರುತ್ತೆ. ಸೊ ಯೋಗಾಸನ, ಹೀಗೆ ಮಕ್ಕಳ ಸಂಸ್ಕಾರವನ್ನ, ಅವರ ವಯಸ್ಸಿನ ಜೊತೆ ಜೊತೆಗೆ ಆ ಸಂಸ್ಕಾರವನ್ನ ದೊಡ್ಡದು ಮಾಡಬೇಕು ಅನ್ನೋದು ನಮ್ಮ ಸಂಸ್ಕೃತ ಭಾರತೀಯ ಒಂದು ವಿಶೇಷವಾದಂತಹ ಒಂದು ಗಮನ. ಇವತ್ತು ಮಾಡರ್ನೈಸೇಷನ್ ನ ಹೆಸರಿನಲ್ಲಿ ನಾವು ಸಂಸ್ಕೃತವನ್ನ ಮರ್ತಿದ್ದೇವೆ. ಆ ಸಂಸ್ಕೃತವನ್ನ ಮಕ್ಕಳ ಮನಸ್ಸಿನಲ್ಲಿ ಆ ಒಂದು ಬೀಜವನ್ನ ಬಿತ್ತಿ ಅದನ್ನ ಮೊಳಕೆ ಹೊಡೆದು ಅದು ಹೆಮ್ಮರವಾಗಿ ಬೆಳೆಸೋದಕ್ಕೆ ನಮ್ಗಳ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ನಾವು ಈ ಒಂದು ಸಣ್ಣದಾದ ಒಂದು ಬಾಲಕೇಂದ್ರವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಈ ಬಾಲಕೇಂದ್ರದ ಉಪಯೋಗವನ್ನ, ಈ ಬಾಲಕೇಂದ್ರವನ್ನ ಎಲ್ಲರೂ ಬರಬೇಕು, ಬೆಳೆಸಬೇಕು, ಹಾಗೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಅಶ್ವಿನಿ ನಗರ 3rd ಕ್ರಾಸ್ ಮಾತಾಜಿ ಮಂಗಳ ಕಾರ್ಯಾಲಯದಲ್ಲಿ ಇದೇ 9ನೇ ತಾರೀಕು ಸಂಜೆ 4ರಿಂದ 5ವರೆಗೆ ಮಕ್ಕಳಿಗಾಗಿ ನಾವು ಸಂಸ್ಕೃತ ಭಾರತಿಯಿಂದ ಬಾಲಕೇಂದ್ರವನ್ನ ಪ್ರಾರಂಭಿಸ್ತಾ ಇದ್ದೀವಿ. ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ದಯವಿಟ್ಟು ಬನ್ನಿ, ಇದಕ್ಕೆ ಸಪೋರ್ಟ್ ಮಾಡಿ. ನೀವು ನಿಮ್ಮ ಮಕ್ಕಳನ್ನ ಈ ಬಾಲಕೇಂದ್ರಕ್ಕೆ ಹಾಕಿ. 6 ತಿಂಗಳ ಅವಧಿ ಇರುತ್ತೆ. ಬಹಳ ಚಿಕ್ಕದಾದ ಒಂದು ಶುಲ್ಕ ಇರುತ್ತೆ, 200 ರುಪೀಸ್. ಸೊ ಮಕ್ಕಳಿಗೆ ಇದರಲ್ಲಿ ಸಂಸ್ಕಾರವನ್ನ ನೀಡುವಂತಹ ಕೆಲಸ ನಾವು ಮಾಡ್ತೀವಿ, ಮಕ್ಕಳನ್ನ ನೀಡುವಂತಹ ಕೆಲಸನ ನೀವು ಮಾಡಿ. ಎಲ್ಲರಿಗೂ ನಮಸ್ತೆ.